ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ನಿಮ್ಮೆಲ್ಲರಿಗೂ ಶುಭೋದಯವಾಗಲಿ. ಜಿಯಾದ್ ದಾಶರಥಿ ರಾಮೋ ಘನಶ್ಯಾಮೋ ಧನುರ್ಧರಃ ಹನುಮತ್ ಸೇವಿತಾಂಗಶ್ರೀ ಸೀತೆಯಾ ಲಕ್ಷ್ಮಣೇನ ಚ ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿ ಸೂತ್ರಾಣಾಂ ಅಂತರ್ಜಲಮಶೀಷಮತ್. ಪ್ರತಿನಿತ್ಯ ಶುಭೋದಯದ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಮನಸ್ಸಿಗೆ ಒಂದು ರೀತಿಯ ಆನಂದ, ಸಂತೋಷ, ತೃಪ್ತಿ ಸಿಕ್ಕಲಿ ಅಂತ ಅನೇಕ ಘಟನೆಗಳನ್ನು ನಾನು ಈ ಕಾರ್ಯಕ್ರಮದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ. ನಿನ್ನೆ ಶುಭೋದಯದಲ್ಲಿ ಒಂದು ಗ್ರಾಮದ ಮುದುಕಿಯ ಕಥೆಯನ್ನು ನಿಮಗೆ ಹೇಳಿದೆ. ಇನ್ನೊಂದು ಘಟನೆ ನಿಮಗಿಲ್ಲಿ ಹೇಳಬೇಕು. ನಮ್ಮ ದೇಶದಲ್ಲೇ ಅತ್ಯಂತ ಸುಪ್ರಸಿದ್ಧವಾದಂತಹ ಪವಿತ್ರವಾದಂತಹ ತೀರ್ಥಕ್ಷೇತ್ರ ಅದು. 4 ಯುಗಗಳಿಂದ ಆ ಕ್ಷೇತ್ರ ಪ್ರಸಿದ್ಧಿಯಾಗಿದೆ. ಅಂತಹ ಒಂದು ದಿವ್ಯ ಕ್ಷೇತ್ರದಲ್ಲಿ ಹೀಗೆ 200 ವರ್ಷಗಳ ಹಿಂದೆ ಒಬ್ಬರು ಸಾತ್ವಿಕ ಸಂಪನ್ನರು ಆ ಕ್ಷೇತ್ರದಲ್ಲಿ ವಾಸ ಮಾಡ್ತಾಯಿದ್ರು. ಅವರು ವೇದ ಸಂಪನ್ನರು, ಪರಮ ಸಾತ್ವಿಕರು, ಯಾರ ಮುಂದೇನೂ ತಲೆ ಎತ್ತಿ ನಡೆದವರಲ್ಲ. ಆ ಬಾಲವೃದ್ಧರಾಗಿ ಎಲ್ಲರಿಗೂ ಗೌರವವನ್ನು ಕೊಡ್ತಾಯಿದ್ರು. ಎಲ್ಲರನ್ನ ಅವರು ಅಯ್ಯ, ಸ್ವಾಮಿ ಅಂತಾನೆ ಕರೀತಾ ಇದ್ದಿದ್ದು. ಅಂತಹ ಪುಣ್ಯಾತ್ಮರು ಪ್ರತಿನಿತ್ಯ ಸಂಜೆ ಹೊತ್ತಿನಲ್ಲಿ ಆ ಕ್ಷೇತ್ರದ ದಿವ್ಯ ಕ್ಷೇತ್ರದ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿರುವಂತಹ ದೊಡ್ಡ ದೊಡ್ಡ ಲಾಂಧ್ರಗಳನ್ನೆಲ್ಲ ಸ್ವಚ್ಛಗೊಳಿಸೋದು, ಅದಕ್ಕೆಲ್ಲ ಎಣ್ಣೆ ಹಾಕೋದು, ದೇವಸ್ಥಾನದ ಪೂರ್ತಿ ಆ ದೀಪಗಳನ್ನೆಲ್ಲ ಹಚ್ಚಿಸೋದು ಭಗವಂತನ ಮುಂದೆ. ಅಷ್ಟೇ ಅಲ್ಲ, ಆ ಕ್ಷೇತ್ರದ ರಸ್ತೆಗಳಲ್ಲೂ ದೀಪಗಳನ್ನು ಹಚ್ಚಿಸ್ತಾಯಿದ್ರು. ಅಷ್ಟಕ್ಕೆ ಸೀಮಿತಗೊಳಿಸ್ಕೊಳ್ಳದೆ ಆ ಗ್ರಾಮದ ಬೇರೆ ಬೇರೆ ಜಾತಿಯವರು ಎಲ್ಲೆಲ್ಲಿ ವಾಸ ಮಾಡ್ತಾಯಿದ್ರು ಆ ಎಲ್ಲ ಬೀದಿಗಳಿಗೆ ಹೋಗೋದು, ಆ ಬೀದಿಗಳಲ್ಲಿ ಒಂದೊಂದು ಲಾಂಧ್ರವನ್ನು ಹತ್ತಿಸಿಡೋದು, ಜೊತೆಯಲ್ಲಿ ಒಂದು ಏಣಿ ತಗೊಂಡು ಹೋಗೋದು, ಅಲ್ಲಿ ಮೇಲುಗಡೆ ಆ ಲಾಂಧ್ರವನ್ನು ಹತ್ತಿಸಿಡೋದು. ಇದು ಅವರ ಕಾಯಕ ಆಗಿತ್ತು. ಇದರ ಜೊತೆಗೆ ಅನೇಕ ಧಾರ್ಮಿಕ ಕೆಲಸಗಳನ್ನೆಲ್ಲ ಅವರು ಮಾಡಿದ್ರು. ಭಗವಂತ ಪ್ರತಿ ವರ್ಷ ಆ ಕ್ಷೇತ್ರದ ಶ್ರೀ ಶಠಾರಿ ಪ್ರತಿ ವರ್ಷ ಕಾರ್ತೀಕ ಮಾಸದಲ್ಲಿ ಆ ಕ್ಷೇತ್ರದ ಅಷ್ಟತೀರ್ಥಗಳನ್ನೆಲ್ಲ ಪ್ರದಕ್ಷಿಣೆ ಮಾಡ್ತಾನೆ. ಅದಕ್ಕೆ ದಾರಿ ಇರಲಿಲ್ಲ, ಮುಳ್ಳು ಕಲ್ಲುಗಳಿಂದೆಲ್ಲ ಆವೃತ ಆಗಿತ್ತು. ಅವರ ಚಿಕ್ಕ ವಯಸ್ಸಿನಲ್ಲಿ ಒಂದು ಸ್ವಪ್ನ ಆಯಿತು. ಕೃಷ್ಣ ಸ್ವಪ್ನದಲ್ಲಿ ಬಂದ. ಆ ಮುಳ್ಳು ಕಲ್ಲುಗಳ ಮೇಲೆ ವೇಣುಗಾನ ಮಾಡ್ತಾ ಅದರ ಮೇಲೆ ನಡ್ಕೊಂಡು ಬಂದು ಒಂದು ಕಡೆ ಬಿದ್ದುಬಿಡ್ತಾನೆ. ಆಗ ಇವರಿಗೆ ಎಚ್ಚರ ಆಗಿಬಿಟ್ಟು ಪ್ರತಿನಿತ್ಯ ಅವರು ಬೆಳಿಗ್ಗೆ ಹೊತ್ತು ಹೋಗ್ತಾ ಇದ್ದಿದ್ದು ಆ ಕ್ಷೇತ್ರದ ಒಂದು ಕೆರೆಗೆ ಸ್ನಾನಕ್ಕೆ. ಹೋಗ್ತಾ ಇದ್ದಾಗ ನಿಂತ್ಕೊಂಡು ಯೋಚನೆ ಮಾಡ್ತಾರೆ ಈ ಸ್ವಪ್ನದ ವಿಚಾರವನ್ನು. ಪ್ರತಿ ವರ್ಷ ಭಗವಂತ ಶ್ರೀ ಶಠಾರಿಯಲ್ಲಿ ಬಿಜಿ ಮಾಡಿಸ್ತಾನೆ. ಈ ಭಗವಂತನಿಗೆ ಕಾಲಿಗೆ ಮುಳ್ಳೆಲ್ಲ ಹತ್ಕೊಳ್ಳುತ್ತೆ, ಕಲ್ಲು ಹೊತ್ತುತ್ತೆ. ಅದಕ್ಕೋಸ್ಕರ ಅಲ್ಲಿ ನಿಂತ್ಕೊಂಡು ಸಂಕಲ್ಪ ಮಾಡಿದ್ರು, ನಾನು ಇವತ್ತಿನಿಂದ ನನ್ನ ಆಯುಸ್ಸು ಪೂರ್ತಿ ಭಗವಂತನಿಗೋಸ್ಕರ ಒಂದು ಒಳ್ಳೆಯ ಕಲ್ಲು ದಾರಿಯನ್ನು ನಾನು ನಿರ್ಮಾಣ ಮಾಡ್ತೀನಿ ಅಂತ. 15-16ನೇ ವರ್ಷದಲ್ಲಿ ಆರಂಭ ಮಾಡಿದಂಥ ಕೈಂಕರ್ಯವನ್ನು 80 ವರ್ಷದವರೆಗೆ ಪೂರ್ಣ ಕೈಂಕರ್ಯವನ್ನು ಮಾಡಿದರು. ಅಂತಹ ಮಹಾತ್ಮರೇ ಆ ಕ್ಷೇತ್ರದ ದೇವಸ್ಥಾನದಲ್ಲಿ ಪ್ರತಿನಿತ್ಯ ದೀಪ ಹತ್ತಿಸಿ ಭಗವಂತನ ಮುಂದೆ ದೀಪ ಹಚ್ಚಿಸ್ತಾ ಇದ್ದರು. ಊರಿನಲ್ಲಿ ಎಲ್ಲ ರಸ್ತೆಗಳಿಗೂ ದೀಪ ಹಚ್ಚಿಸ್ತಾ ಇದ್ದರು.
ನಿನ್ನೆ ಆ ಮುದುಕಿ ಹೇಗೆ ಗ್ರಾಮದಲ್ಲೆಲ್ಲ ದೀಪಾವಳಿ ಮಾಡಿದ್ಲೋ ಹಾಗೆ ಈ ಮಹಾತ್ಮರು ಸಹ ಆ ಕ್ಷೇತ್ರವನ್ನೆಲ್ಲ ದೀಪಾವಳಿ ಮಾಡಿದ್ರು. ಆ ಕ್ಷೇತ್ರ ಯಾವುದು ಗೊತ್ತಾ? ಅತ್ಯಂತ ಪ್ರಸಿದ್ಧವಾದಂತಹ ಯಾದವಾದ್ರಿ ಕ್ಷೇತ್ರ ತಿರುನಾರಾಯಣಪುರ. ಅಲ್ಲಿ ಚತುರ್ಯುಗಗಳಿಂದ ಆರಾಧಿಸಲ್ಪಟ್ಟಂತಹ ಜಗನ್ಮೋಹನ ಆ ದಿವ್ಯ ಮೂರ್ತಿ ತಿರುನಾರಾಯಣನ ದಿವ್ಯ ಸನ್ನಿಧಾನದಲ್ಲಿ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಇವರು ದೀಪ ಹಚ್ಚಿಸ್ತಾಯಿದ್ರು. ಈ ಮಹಾತ್ಮರು ಯಾರು ಗೊತ್ತಾ? ಅವರು ನಲ್ಲಾನ್ ಚಕ್ರವರ್ತಿ ತಿರುವಂಶಕ್ಕೆ ಸೇರಿದಂಥವರು. ಅವರು ಐಷಾಮಿ ಶ್ರೀನಿವಾಸ ಅಯ್ಯಂಗಾರ್. ಅವರಿಗೆ ಅಯ್ಯಶಾಮಿ ಬಂದಿದ್ದೇನು ಅಂದರೆ ಎಲ್ಲರನ್ನ ಅವರು ಅಯ್ಯ ಸ್ವಾಮಿ ಅಂತ ಕರೀತಾಯಿದ್ರು. ಅದಕ್ಕೆ ಅವರು ಅಯ್ಯ ಸ್ವಾಮಿ ಆದರು. ಅತ್ಯಂತ ಸಾತ್ವಿಕರು. ಒಬ್ಬರಿಗೂ ಒಂದು ದಿವಸವೂ ಒಂದು ಮನಸ್ಸಿನಲ್ಲಿ ನೋವು ಮಾಡಿದಂಥವರಲ್ಲ. ಆ ಊರಿನ ಹಿರಿಯರೆಲ್ಲರನ್ನ ಗೌರವಿಸ್ತಾಯಿದ್ರು. ಯಾರ್ಯಾರಿಗೆ ಕೈನಲ್ಲಿ ಆಗೋದಿಲ್ಲ ಅವರ ಬಟ್ಟೆಗಳನ್ನೆಲ್ಲ ನಿತ್ಯ ತೆಗೆದುಕೊಂಡು ಹೋಗೋದು, ಆ ಕ್ಷೇತ್ರದ ದಳವಾಯಿ ಕೆರೆಯಲ್ಲಿ ಒಗೆದು ಕೊಡೋದು, ಅವರ ಮನೆಗೆ ತಂದು ಕೊಡೋದು. ಆ ಕ್ಷೇತ್ರದ ಸೀತಾರಣ್ಯದಲ್ಲಿ ಪ್ರತಿ ದ್ವಾದಶಿ ದಿವಸ ಶ್ರೀವೈಷ್ಣವ ತದಿಯಾರಾಧನೆ ನಡೆಸ್ತಾಯಿದ್ರು. ಹೀಗೆ ಹಲವಾರು ಕೈಂಕರ್ಯವನ್ನು ಮಾಡಿದಂತಹ ಧನ್ಯ ಜೀವಿ ನಲ್ಲಾನ್ ಚಕ್ರವರ್ತಿ ಐಷಾಮಿ ಶ್ರೀನಿವಾಸ ಅಯ್ಯಂಗಾರ್. ಅವರು ಬೇರೆ ಯಾರೂ ಅಲ್ಲ, ನನ್ನ ಪೂರ್ವಾಶ್ರಮದ ಪ್ರಪಿತಾಮಹರು. ಅವರು ಮಾಡಿದಂತಹ ಧರ್ಮ ಇವತ್ತು ನಮ್ಮನ್ನೆಲ್ಲ ಕಾಪಾಡ್ತಾ ಇದೆ. ಆದ್ದರಿಂದನೇ ನಮ್ಮ ಕೈಲಾದಷ್ಟು ಧರ್ಮವನ್ನು ಮಾಡ್ತಾಯಿದ್ರೆ ಭಗವಂತ ನಮ್ಮನ್ನು ಸದಾ ರಕ್ಷಣೆ ಮಾಡ್ತಾನೆ. ನಮ್ಮ ಜೀವನಕ್ಕೆ ಒಂದು ಅರ್ಥವನ್ನು ಕಲ್ಪಿಸ್ತಾನೆ. ಜೀವನ ಸಾರ್ಥಕ ಆಗುತ್ತೆ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ರಾಮ ರಾಮ